ಈಗ ನಾ ಕಟ್ಟಿನ ಸಾರು ಮಾಡೋದು ಹೇಳ್ಕೊಡ್ತೀನಿ ರೀ ವೀಕ್ಷಕರೇ. ಇದಕ್ಕೆ ನೀವು ಒಬ್ಬಟ್ಟಿನ ಸಾರು ಅಂತ ಕರಿತೀರಿ. ಇದನ್ನು ಕಡಲೆಬೇಳೆ ಕುದಿಸಿ ನೀರು ಬಸ್ದಿರ್ತೀವಲ್ರಿ, ಅದ್ರ ಅದು ಕಟ್ಟು ಇದು. ಅದಕ್ಕೆ ಇದಕ್ಕೆ ಕಟ್ಟಿನ ಸಾರು ಅಂತ ಕರಿತೀವಿ. ಬ್ಯಾಳೆ ಕುದಿಸಿಂದ ಬಸಿದ್ರೆ ಈ ಥರ ನೀರು ಬರ್ತೈತೆ ನೋಡ್ರಿ, ಗಟ್ಟೆ ನೀರು ಬರ್ತದೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಾಸ್ವೆ, ಹುಣಸೆ ಹುಳಿ, ಟೊಮ್ಯಾಟೊ, ಅಂಬ್ರದುಪ್ಪ. ಇದಕ್ಕೆ ಅಂಬ್ರದುಪ್ಪತ್ತು ಕರಿತೀವಿ ರೀ. ಸಾರು ಮಾಡ್ಕೊಳಗನ ರೆಡಿ ಮಾಡ್ಕೋತೀರಿ ನೀವು, ಕೊಬ್ಬರಿ ಸುಟ್ಕೊಂಡು ಮಸಾಲೆ ಹುರ್ಕೊಂಡು. ಅಷ್ಟು ಟೈಮ್ ಇರೋಂಗಿಲ್ಲ. ಅದಕ್ಕಂಥೇಳಿ ನಾ ಬೇರೆ ಇದ್ರ ಮಸಾಲೆ ಮಾಡೋದು ನಿಮ್ಗೊಂದು ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ ನೋಡ್ರಿ. ಇದಕ್ಕೆ ಕೊಬ್ಬರಿ ಹುರುಗೋದು ಇಟ್ಕೊಂಡು ಆಮೇಲೆ ಎಲ್ಲ ಒಣ ಮಸಾಲೆ ಹಾಕಿ ಮಾಡಿಟ್ಕೋತೀವಿ. ಇದು ಹಸಿಮೆಣ್ಸಿನ್ಕಾಯಿ, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಎಷ್ಟು ಹಾಕಿನ್ರಿ, ಶುಂಠಿ ಹಾಕಿಲ್ಲ, ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ಬೇಕ್ರಿ ಹುಳಿ ಹಾಕಿದ ಮೇಲೆ. ಆಮೇಲೆ ಕೊತ್ತಂಬರಿ. ಈಗ ಒಂದು ಪಾತ್ರೆ ಒಳಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಚಂದ ಕಾಯಬೇಕು. ಕಾಯ್ದ ಮ್ಯಾಗ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಸಿಡಿತೈತೆ ನೋಡ್ರಿ, ಹಿಂಗೆ ಚಟ್ಪಟ್ ಸಿಡಿಬೇಕು. ಈಗ ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ಚೆಂದಂಗೆ ಸಣ್ಣಂಗೆ ಕುಟ್ಟಿಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕ್ರಿ. ಆಮೇಲೆ ಕರಿಬೇವು ಹಾಕ್ತೀನಿ ನೋಡ್ರಿ. ಅದು ಕರಿಬೇವು ಚೆಂದ ಕರಿಬೇಕು. ಜೀರಿಗೆ ಹಾಕೋತೀನಿ ನೋಡ್ರಿ. ಫಸ್ಟ್ ಜೀರಿಗೆ ಹಾಕಿದ್ರೆ ಹೊತ್ತು ಬಿಡ್ತೈತಿ. ಆಮೇಲೆ ಟೊಮೆಟೊ ಹಾಕಾಕತ್ತೀನಿ ನೋಡ್ರಿ. ಎಲ್ಲನೂ ಚೆಂದಂಗೆ ಮಾಡಿಸ್ಕೋಬೇಕ್ರಿ. ಸ್ವಲ್ಪ ಟೊಮೆಟೊ ಮೆತ್ತಗಾಗಬೇಕು. ಅರಿಶಿನ ಪುಡಿ ಹಾಕ್ತೀನಿ ನೋಡ್ರಿ. ಒಂದು ಅರ್ಧ ಟೀ ಸ್ಪೂನ್ ಸಾಕು. ಎಲ್ಲನೂ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ನೋಡ್ರಿ. 2 ಟೀ ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೀನಿ ರೀ. ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಈಗ ಹಾಕಿದ್ಮ್ಯಾಗ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಹುಣಸೆ ಹುಳಿ ಹಾಕೋತೀನಿ ನೋಡ್ರಿ. ಈ ರುಚಿ ಹೆಚ್ಚು ಸಾರಿಗೆ ರುಚಿ ಕೊಡೋದಂದ್ರೆ ಹುಣಸೆ ಹುಳಿನೇ ಮೇನ್ ರೀ. ಇದು ಎಷ್ಟು ಹಾಕೋತೀವಲ್ಲ ಅಷ್ಟು ಸಾರಿನ ರುಚಿ ಚೆಂದ ಬರ್ತೈತಿ. ಟೊಮೆಟೊ ಸ್ವಲ್ಪ ಹಾಕೋಬೇಕ್ರಿ. ಹುಣಸೆ ಹುಳಿನೇ ಜಾಸ್ತಿ ಹಾಕೋಬೇಕು. ಆಮೇಲೆ ಬೆಲ್ಲ ಹಾಕೋತೀನಿ ನೋಡ್ರಿ. ಅಂಬ್ರದುಪ್ಪ ಇವಾಗ ನಾ ಹೇಳಿದ್ನಲ್ರಿ, ಇದ್ರೊಳಗೆ ಒಣ ಕೊಬ್ಬರಿ ಮೊದಲೇ ಕೆಂಪಗಾಗಂಗೆ ಕರೆದಿಟ್ಕೊಂಡು ಅದ್ರೊಳಗೆ ಉಪ್ಪು ಆಮೇಲೆಲ್ಲ ಒಣ ಮಸಾಲೆ ಹಾಕಿ ಇದನ್ನು ಮಿಕ್ಸರ್ಗೆ ಹಾಕಿ ಇಟ್ಕೋಬೇಕ್ರಿ. ಇದು 6 ತಿಂಗಳಾದರೂ ಏನೂ ಆಗೋದಿಲ್ಲ, ಚಂದ ಘಮ ಬರ್ತೈತಿ. ಈ ಸಾರಿಗೆ ಮೇನ್ ಟೇಸ್ಟ್ ಕೊಡೋದೇ ಈ ಅಂಬ್ರದುಪ್ಪ ನೋಡ್ರಿ. ಇದನ್ನು ಹಾಕಿದ್ರೆ ಸಾರಿನ ಘಮನೇ ಬೇರೆ ಬರ್ತೈತಿ. ಈಗ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದ್ಸತಿ. ಈಗ ಕುದ್ದು ಈ ಥರ ಎಣ್ಣೆ ಬಿಟ್ಕೋಬೇಕು ನೋಡ್ರಿ. ಆವಾಗ ನಾ ಮೊದಲ ಬಸದಿಟ್ಕೊಂಡಿದ್ನಲ್ರಿ, ಈ ಥರ ಕಟ್ಟ ಹಾಕೋಬೇಕು. ಗಟ್ಟಿ ಬಂದಿರಲಿಲ್ಲ ಅಂದ್ರೆ ಮೊದಲು ಕುದಿಸಿದ ಬ್ಯಾಳೆ ಸ್ವಲ್ಪ ಅದ್ರೊಳಗೆ ಮಿಕ್ಸ್ ಮಾಡಿ ಹಾಕೊಂಡ್ರೆ ನಡೀತದೆ. ಸಣ್ಣಗೆ ಮಿಕ್ಸರ್ ಒಳಗೆ ಹಾಕಿ ಆಮೇಲೆ ನಮ್ಗೆ ಕಟ್ಟು ಎಷ್ಟು ತಿಳಿ ಬೇಕಾಗ್ತೈತಲ್ರಿ ಸಾರು, ಅದನ್ನು ನೋಡ್ಕೊಂಡು ನೀರು ಹಾಕೋಬೇಕ್ರಿ. ನಮ್ಗೆ ಸಾರು ಎಷ್ಟು ತಿಳಿ ಬೇಕನ್ನೋದು ನೋಡ್ಕೊಂಡು ನೀರು ಹಾಕೋರಿ. ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಬೇಕ್ರಿ. ಇದನ್ನು ಉರಿ ಸಣ್ಣ ಇಟ್ಟು ಕುದಿಸ್ಬೇಕ್ರಿ. ಯಾಕಂದ್ರೆ ಸಾರು ಎಷ್ಟು ಕುದೀತೈತಲ್ಲ ಅಷ್ಟು ರುಚಿ ಹೆಚ್ಚು ಬರ್ತೈತಿ. ಯಾವುದೇ ಸಾರು ಮಾಡಿರಿ. ಇಷ್ಟು ಹದ ಆಗೈತೆ ನೋಡ್ರಿ. ನೀರು ಇಷ್ಟು ಹಾಕೋಬೇಕು ನೋಡ್ರಿ. ನಿಮ್ಗೆ ಇನ್ನೂ ಗಟ್ಟಿ ಬೇಕಂದ್ರೆ ಕಡಿಮೆ ಹಾಕೋರಿ. 5 ನಿಮಿಷ ಚೆಂದಂಗೆ ಕುದಿಸ್ಕೋರಿ. ಎಷ್ಟು ಸಾರು ಕುದಿತೈತಿ ಅಷ್ಟು ರುಚಿ ಹೆಚ್ಚಾಗ್ತೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇದೇ ಥರ ನಾ ಮತ್ತು ಬೇರೆ ಕಾಳಿಂದ ತೋರಿಸ್ಕೊಡ್ತೀನಿ ನಿಮಗೆ ಸಾರು ಮಾಡೋದು.